ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಮದುವೆ ಮುಗಿಸ್ಕೊಂಡು ಬಂದಿದ್ದು ನಮ್ಮ ಚಿಕ್ಕತೆರೂರಿಗೆ 1.5 ವರ್ಷದ ಮೇಲಾಗಿತ್ತು ನಾವು ಬಂದು. ಅಲ್ಲೋಗೋ ಚೋಟು, ಈ ನಾಯಿ ಹುಷಾರು. ಏಯ್ ಮುಟ್ಬಿಡ್ಕೊಣು. ಹಾಂ, ಭಯ ಆಗುತ್ತೆ ತೇಜು. ಚೋಟು ಏನು ಮಾಡಲ್ವೇನತ್ತೆ? ಅತ್ತೆ ಏನು ಮಾಡಲ್ವಾ? ಅಲ್ಲೋಡಲಿ ಅವನು ಫಸ್ಟ್ ಹೇಳ್ಸ್ಕೊಂಡಿದ್ದೆ ನಿನ್ನ ಕಡೆ. ನಾನು ಅಕ್ಕನ ತಕ್ಕ ಹೋಗ್ತೀನಿ, ನಾನು ಗೇಮ್ ಆಡಬೇಕು ಅಂತ. ಏನ್ ಬೇಡ ಅರ್ಪಿತಾ, ಹರ್ಷಿತಾ ಕುಡಿತಾನೆ ಮನೇಲಿ. ಹಾಲು ಸಕ್ಕರೆ ಹಾಲು ಅಲ್ವೇನತ್ತೆ? ಸಾಕು 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 ನೋಡಲಿ. ಓ ಸಾಕು 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 ಸಾಕು. ಕೊಡನಾ? ಏ ಸಾಕು. ಯಾರು? ತೇಜು ಎದ್ದೇಳ್ಬೇಕು ಬೇಗ ಬೇಗ. ನಿಧಾನ ನಿಧಾನ. ಚೆನ್ನಾಯ್ತಾ? ಬೇಡ ಬೇಡ. ಚೆನ್ನಾಯ್ತಾ? ಫಸ್ಟೇ ಸಾರ್ದ ಅದು ಬೆಂದ್ಮೇಲೆ ಸಾರ್ಬೇಕು. ಅಷ್ಟು ಬೆಂದ್ಮೇಲೆ ಸರ್ವಿ ಮುಚ್ಚಾಕೋದು. ಗೊತ್ತಿರ್ಲಿಲ್ಲ ಏನ್ ಈ ಕಟಕ ಹೇಳಿದ್ ನಾನು. ನೀರ್ ಸರತ್ತದಂಗೆ ಮುಚ್ಚಾಕ್ಬೇಕು. ಬಾಯಿಸ್ಕಾಲ ಎತ್ತಾವ ಹೋಗ್ರಿ ಎದುರಿಗೆ. ತಣ್ಣೀರ್ ಹಾಕೊಂಡ ತಿನ್ನೋಗು. ಅಕ್ಕ ತೊಡ್ತಾ ಇರೋದು. ಮೊಸರು ತಿನ್ನಲ್ಲ ಅವನು. ಮೊಸರು ತಿನ್ನಲ್ಲ. ತುಪ್ಪನೂ ತಿನ್ನಲ್ಲ ಅವ್ನು, ಬರೀ ಚಟ್ನಿ. ಅಮ್ಮ ದಯವಿಟ್ಟು ಆಗಲ್ಲ. ಅರ್ಧ ಅರ್ಧ ಕೊಡು ಸಾಕು. ಅರ್ಧ ಅರ್ಧ ಹಾಕಿರು ಚಟ್ನಿನ. ಸಾಕು ಸಾಕು ಸಾಕು. ಅರ್ಧ ಕೊಡು ಪ್ಲೀಸ್. ಸಾಕು. ರಾತ್ರಿ ಬಂದ ತಕ್ಷಣ ನಾವು ಸ್ವಲ್ಪ ಹೊತ್ತು ಮಾತಾಡಿ ಮಲಗಿಬಿಟ್ವಿ. ಬೆಳಗ್ಗೆ ಎದ್ದ ತಕ್ಷಣ ಅತ್ತೆ ಕಾಫಿ ಮತ್ತು ತಿಂಡಿನೂ ಕೂಡ ಮಾಡ್ತು. ನಮ್ಮ ಮನೆಯವ್ರಿಗೊಂದು ಆಸೆ, ನಮ್ಮ ಅತ್ತೆ ಕೈಲಿ ರೊಟ್ಟಿ ಮಾಡಿಸ್ಕೊಂಡು ತಿನ್ನಬೇಕು ಅಂತ. ಅದಕ್ಕೆ ರೊಟ್ಟಿ ಕೇಳಿಬಿಟ್ರಲ್ಲ ಅಂತ ನಮ್ಮ ಅತ್ತೆ ಪಾಪ ಫಂಕ್ಷನ್ಗೆ ಹೋಗಬೇಕಿತ್ತು. ಅಷ್ಟರೊಳಗಡೆ ಅವರು ರೊಟ್ಟಿಗೆಲ್ಲ ರೆಡಿ ಮಾಡಿ ಅವರು ಕೂಡ ರೆಡಿಯಾಗಿ ನನಗೂ ಸ್ಟೆಪ್ ಜಡೆ ಹಾಕಿ ನಮ್ಮ ಅತ್ತೆಯವರು ಫಂಕ್ಷನ್ಗೆ ಹೋದರು. ಅವರು ಹೋದ್ಮೇಲೆ ನಾವು ಕೂಡ ರೆಡಿಯಾಗಿ ಮದುವೆಗೆ ಬಂದ್ವಿ. ಹೇಳ್ಬೇಕು ಅಂದರೆ ಹರ್ಷಿತಾ ರೊಟ್ಟಿ ಮಾಡಿದ್ದು ನೋಡಿದ್ರಲ್ಲ ವಿಡಿಯೋದಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ಲು. ಫಸ್ಟ್ ಟೈಮ್ ಅಂತೆ ಅವಳು ಮಾಡಿದ್ದು, ತುಂಬ ಚೆನ್ನಾಗಿತ್ತು. ರೊಟ್ಟಿ ಚಟ್ನಿ. ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ರೊಟ್ಟಿ ಅಂದರೆ ತುಂಬಾ ಇಷ್ಟ, ನನಗೂ ಇಷ್ಟ. ಸೊ ಒನ್ ಟೈಮ್ ತಿನ್ನೋಕೆ ಇಷ್ಟ ಅಷ್ಟೇ. ಸೊ ನಾವು ಮದುವೆಗೆ
ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.